ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ವಲಸೆ ಪ್ರಗತಿಪರರು ವರ್ಸಸ್ ಸ್ಥಳೀಯ ಪ್ರಗತಿಪರರ ಸೌಹಾರ್ದತೆ ಒಕ್ಕೂಟದಿಂದ ತಿಕ್ಕಾಟ ಆರಂಭವಾಗಿದೆ. ಶಾಂತಿಯಾಗಿರೋ ಮದ್ದೂರಿನಲ್ಲಿ ವಲಸಿಗರು ಪ್ರಗತಿಪರರ ಹೆಸರಲ್ಲಿ ಸಭೆ ನಡೆಸಿದ್ದಕ್ಕೆ ಸ್ಥಳೀಯ ಪ್ರಗತಿಪರ ಒಕ್ಕೂಟ ವಿರೋಧ ವ್ಯಕ್ತಪಡಿಸಿದೆ. ಸೆಪ್ಟೆಂಬರ್ 22ರಂದು ವಲಸೆ ಪ್ರಗತಿಪರರು ಮದ್ದೂರಿನಲ್ಲಿ ಆಯೋಜಿಸಿರುವ ಸೌಹಾರ್ದ ನಡಿಗೆಗೆ ಆಕ್ರೋಶ ವ್ಯಕ್ತವಾಗಿದೆ. ವ್ಯಾಪಾರ ವಹಿವಾಟುಗಳಲ್ಲಿ ಭಾಗವಹಿಸಿದರ ಹಿನ್ನೆಲೆಯಲ್ಲಿ ಮದ್ದೂರಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಯಾವುದೇ ಸೌಹಾರ್ದಯುತ ನಡಿಗೆಯಾಗಲಿ ಸಾಮರಸ್ಯದ ಕಡೆಗೆ ಆಗಲಿ ಎಲ್ಲೂ ಕೂಡ ನಮ್ಮದು ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಎಲ್ಲರೂ ಕೂಡ ಅವರ ಉದ್ದಿಮೆ ಜೊತೆಯಲ್ಲಿ ಜೀವನವನ್ನು ಮಾಡುವುದಕ್ಕೆ ಇವತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟ ಮುನ್ನಡೆ ಬರಿತಾ ಇದೆ ಅಂತ ಹೇಳಿ ಇವತ್ತು ನಾವು ಪ್ರಧಾನ ಸಂಚಾಲಕನಾಗಿ ತಿಳಿಸ್ತಾ ಇದ್ದೀನಿ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ 22ನೇ ತಾರೀಕು ಬೇರೆ ಬೇರೆ ತಾಲೂಕಿನ ಮುಖಂಡರುಗಳು ಬಹುಶಃ ಅವರು CPM ಪಕ್ಷದವರು ಅಂತ ಹೇಳಿ ನಮಗೆ ಮಾಹಿತಿ ದೊರಕಿತು. ಅದರ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಒಕ್ಕೂಟದ ಯಾವೊಬ್ಬ ಸದಸ್ಯನೂ ಕೂಡ ಆ ಒಂದು ಸಭೆಗೆ ಭಾಗವಹಿಸ್ತಿಲ್ಲ. ಅವರವರೇ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಹೆಸರಿನಲ್ಲಿ ಹಾಗೆ ಸಭೆ ನಡೆಸಿರ್ತಕ್ಕಂಥ ನಮ್ಮ ಸ್ಥಳೀಯ ಯಾವುದೇ ಪ್ರಗತಿಪರ ಒಕ್ಕೂಟ ನಡೆಸ್ತಿಲ್ಲ, ಪ್ರಗತಿಪರ ಸೌಹಾರ್ದ ಒಕ್ಕೂಟ ಯಾವುದೇ ನಡಿಗೆ ಪ್ರತಿಭಟನೆ ನಡೆಸ್ತಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ. ಸ್ಥಳೀಯ ಪ್ರಗತಿಪರ ಯಾವ ಹೋರಾಟಗಾರರು ಇದಕ್ಕೆ ಬೆಂಬಲ ನೀಡುತ್ತಿಲ್ಲ ಅಂತ ಹೇಳಲಾಗಿದೆ. ನಮ್ಮಲ್ಲಿ ಈಗ ಪರಿಸ್ಥಿತಿ ಶಾಂತವಾಗಿದೆ, ಎಲ್ಲರೂ ಅವರವರ ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ ಅಂತ ಸ್ಥಳೀಯ ಪ್ರಗತಿಪರರು ಹೇಳಿಕೊಂಡಿದ್ದಾರೆ. ಒಂದು ವಿಚಾರ ತಗೊಂಡ್ಬಂದ್ರು. ಆ ಘಟನೆಯಲ್ಲಿ ಕಲ್ಲು ತೂರಾಟ ಆಯಿತು. ಆ ಕಲ್ಲು ತೂರಾಟವನ್ನು ಎಚ್ಚೆತ್ಕೊಂಡು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸು ಎಲ್ಲ ಏನು ಮಾಡ್ತು, ಆ ರಾತ್ರಿನೇ ಆ ಕಾರಣಕ್ಕೆ ಕೃತ್ಯಕ್ಕೆ ಒಳಗಾದವ್ರನ್ನ 22 ಜನನ ಅರೆಸ್ಟ್ ಮಾಡಿ ಶಾಂತಿ ಸಭೆಗಳನ್ನ ಮರುದಿನನೇ ಸ್ಥಾಪನೆ ಮಾಡಿ ಒಂದು ಸ್ಥಾಪನೆಗೆ ಒಂದು ಗಲಾಟೆ ಹೆಚ್ಚಾಗಿ ಬೆಳಿಬೇಡ, ಮದ್ದೂರಿಗೆ ಒಂದು ಇತಿಹಾಸ ಇದೆ ಅಂತೇಳಿ ಅವತ್ತು ಎಲ್ಲ ಒಂದು ಕ್ರಮ ಕೈಗೊಂಡ್ರು. ನಂತರ ಬೆಳೆದಂಥ ಬೆಳವಣಿಗೆಗಳು ಎಲ್ಲ ಪ್ರಗತಿಪರರು ನಾವು ಏನಾದರೂ ಮಾಡಿ ಒಂದು ಜಾಥಾ ಮಾಡಬೇಕು, ಜಾಥಾ ಮಾಡಿ ನಾವು ಈ ಸೌಹಾರ್ದ ನಡಿಗೆ ಮಾಡ್ತೀವಿ ಅಂತೇಳಿ ಸ್ವಾರ್ಥಕ್ಕೆ ಬಳಸ್ಕೊಳ್ಳಿಕ್ಕೆ ಕೆಲವು ಸಂಘಟನೆಗಳು ಮಾಡಿದ್ರು. ಆದರೆ ನಾವು ಅನೇಕ ನಮ್ಮ ಮದ್ದೂರಿನ ನಲಿಕೃಷ್ಣ ಅವರು, ಉಮಾಶಂಕರ್, ದಯಾನಂದ್ ಅವರು, ಸುನೀಲ್ ರವರು ಅನೇಕರು ನಾವೆಲ್ಲ ಜಾತಿ ಮತ ಭೇದವಿಲ್ಲದೆ ಏನು ಹಿಂದೂ ಧರ್ಮೀಯರವರೇ, ಮುಸ್ಲಿಮರಿದ್ದಾರೆ, ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಎಲ್ಲರೂ ಸೇರಿಸಿ ಎಲ್ಲ ಸಂಘಟನೆಗಳು ಸೇರಿಸಿ ನಾವು ಯಾವುದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದ್ವಿ. ಆದರೆ ಹಲವು ಪ್ರಗತಿಪರರ ಹೆಸರು ಹೇಳಿಕೊಂಡು ಬಂದು ಪಟ್ಟಣದಲ್ಲಿ ಸಭೆ ನಡೆಸಿ ಕೋಮು ಸಾಮರಸ್ಯವನ್ನು ಕದಡುತ್ತಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲದೆ ಸೆಪ್ಟೆಂಬರ್ 22ರ ಸಾಮರಸ್ಯ ನಡಿಗೆಯಿಂದ ಪಟ್ಟಣದಲ್ಲಿ ಸಾಮರಸ್ಯ ಮತ್ತಷ್ಟು ಬಿಗಡಾಯಿಸುವ ಆರೋಪ ವ್ಯಕ್ತವಾಗಿದೆ. ಅವರು ಇಲ್ಲಿ ಮದ್ದೂರಿನಲ್ಲಿ ಯಾವುದೇ ಸಂಘಟನೆಗೂ ಸಹ ಭಾಗವಹಿಸ್ತೇನೆ, ಇಲ್ಲಿವರೆಗೂ ಸಹ ಈ ಸರಿ ಹೇಳ್ಕೊಂಡು ಬಂದು ಸೌಹಾರ್ದ ನಡಿಗೆ ಅಂತ ಬಂದಿದ್ದಾರೆ. ಈಗ ಸಾಮಾನ್ಯವಾಗಿ ಸೌಹಾರ್ದಯುತ ನಿರ್ಮಾಣ ಆಗಿದೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಂಗಡಿ ಓಪನ್ ಮಾಡಿ ಸಹಜ ಸ್ಥಿತಿಗೆ ಬರಳ್ತಾ ಇದೆ. ಈಗ ಇವರು ಬಂದು ಚಳಿ ಕಾಯಿಸ್ಕೊಳ್ಳುವಂಥದ್ದು ಮತ್ತೊಂದು ಅಥವಾ ಖಂಡನೀಯ. ಇವರು ನಮಗೆ ಗಮನಕ್ಕೆ ಬಂದಿದ್ದು ಇವರೆಲ್ಲ CPMನವರು ಅಂತ ವಿಚಾರ ಬಂತು. CPM ಹೆಸರಲ್ಲಿ ಬೇಕಾದ್ರೆ ಅವ್ರು ಚಳವಳಿ ಮಾಡ್ಕೊಳ್ಳಿ, ಅವರು ಬೇರೆ ಹೆಸರು ಮಾಡ್ಕೊಂಡು ಅವರಿಗೆ ಅಗೌರವ ತೋರುವಂಥದ್ದು. ಪ್ರಗತಿಪರ ಸಂಘಟನೆ ಅಂತ ಮದ್ದೂರಿನಲ್ಲಿ ಒಂದು ವಿಶೇಷವಾದಂಥ ಕೊಡುಗೆ ಇದೆ. ಒಂದು ಪ್ರಗತಿಪರ ಸಂಘಟನೆ ಏನಿದೆ ಎಲ್ಲ ಒಕ್ಕೂಟ ಸಂಘಟನೆಗಳು ಸೇರಿಸ್ಕೊಂಡು ಒಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟವನ್ನು ಮಾಡ್ಕೊಂಡು ಸಮಾಜಮುಖಿಯಾಗಿ ವಲಸಿಗ ಪ್ರಗತಿಪರರು ಹಮ್ಮಿಕೊಂಡಿರುವ ಈ ಸಾಮರಸ್ಯ ನಡಿಗೆಗೆ ಅನುಮತಿ ನೀಡದಂತೆ ಪೊಲೀಸರಿಗೆ ಮನವಿ ಮಾಡಲಾಗಿದೆ. ವಲಸಿಗ ಪ್ರಗತಿಪರರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ ಸ್ಥಳೀಯ ಪ್ರಗತಿಪರರ ಒಕ್ಕೂಟ ಸಂಘಟನೆ ಸದಸ್ಯರು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಒಂದು ಸಂದರ್ಭದಲ್ಲಿ ಹಲವಾರು ಸಂಘಟನೆ ಹೆಸರು ಹೇಳ್ಕೊಂಡು ಮದ್ದೂರಿನ ಪ್ರಗತಿಪರ ಸಂಘ ಒಕ್ಕೂಟ ಅಂತ ಹೇಳಿ ಅವ್ರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಸಂಘಟನೆಗಳು ಮದ್ದೂರಿಗೆ ಬರ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತೀನಿ. ನೀವು ಬಿಜೆಪಿ ಪಕ್ಷ ಮದ್ದೂರಿಗೆ ಆಡಳಿತ ಬಿಜೆಪಿ ಬಂದಂತ ಪಕ್ಷದಲ್ಲಿ ಒಂದು ಇದನ್ನ ಕೇಳಿದ್ರಿ. ಕಳಪೆ ಕಾಮಗಾರಿಯಿಂದ ಒಂದೇ ದಿನಕ್ಕೆ ಕಿತ್ತು ಬಂದ ಡಾಂಬರ್ ರಸ್ತೆ. ಹೊಸ ಡಾಂಬರ್ ರಸ್ತೆಯ ಹಣೆಬರಹ ಒಂದೇ ದಿನದಲ್ಲಿ ಬಟಾಬಯಲು. ಒಂದೇ ದಿನದಲ್ಲಿ ಇಂತಹ ಒಂದು ಅಧ್ವಾನದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು KR ಪೇಟೆಯಲ್ಲಿ. ಮಂಡ್ಯದ KR ಪೇಟೆಯಲ್ಲಿ ಗುತ್ತಿಗೆದಾರನಿಂದ ಕಳಪೆ ಕಾಮಗಾರಿ ನಡೆದಿರುವ ಬಗ್ಗೆ ಗಂಭೀರ ಆರೋಪ ವ್ಯಕ್ತವಾಗಿದೆ. KR ಪಟ್ಟಣದ ನೂತನ ತಾಯಿ ಮಗು ಆಸ್ಪತ್ರೆ ಆವರಣದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಅಂತ ಆರೋಪ ವ್ಯಕ್ತವಾಗಿದೆ. ಸಾರ್ವಜನಿಕರಿಂದ ಬಯಲಾದ ಗುತ್ತಿಗೆದಾರನ
ಕಳಪೆ ಡಾಂಬರ್ ರಸ್ತೆ ಅಧ್ವಾನ. ಸುಮಾರು 27 ಕೋಟಿ ವೆಚ್ಚದಲ್ಲಿ ತಾಯಿ ಮಗು ಆಸ್ಪತ್ರೆ ಜೊತೆಗೆ ಡಾಂಬರ್ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಕಳಪೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಚುಡಿಯದ ಇಲಾಖೆಯ ನಿರ್ಲಕ್ಷ್ಯ ಅಧಿಕಾರಿಗಳು. ಈ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗೆ ಸಾರ್ವಜನಿಕರಿಂದ ಅಸಮಾಧಾನ ವ್ಯಕ್ತವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿಕೊಂಡ ಗುತ್ತಿಗೆದಾರ ತನ್ನ ಬಟಾಬಯಲು ವ್ಯವಸ್ಥೆ ಮಾಡಿದ್ದಾನೆ. ತಾಯಿ ಮಗ ಆಸ್ಪತ್ರೆ ಅಂದ್ಬಿಟ್ಟು 27 ಕೋಟಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗೈತೆ. ಬಿಡುಗಡೆ ಆಗಿ ಇದರಲ್ಲಿ ಆ ಎಸ್ಟಿಮೇಟ್ ಅಲ್ಲಿ ಸೇರೈತೆ, ಕಾಮಗಾರಿನೂ ಸೇರೈತೆ. ಆದ್ರೆ ಈ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಆಲೇ ಒಂದು ವಾರದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ ನೋಡಿ, ಜಲ್ಲಿನೂ ಇಲ್ಲ, ಎಂಟದೂ ಇಲ್ಲ. ಈ ಡಾಂಬರ ಬೆಳಗ್ಗೆಯಿಂದ ಡಾಂಬರ್ ಆಗ್ತಾ ಇದ್ದಾರೆ. ಡಾಂಬರ್ ಆಗ್ತಾ ಇರ್ಬೇಕಾದ್ರೆ ಎಸ್ಟಿಮೇಟ್ ಅಲ್ಲಿ ಇರೋದು 2 ಇಂಚು, ಅರ್ಧ ಇಂಚು ನೋಡಿ, ಅರ್ಧ ಇಂಚು ಸುಧಾ ಡಾಂಬರ್ ಹಾಕಿಲ್ಲ. ಈಗ ಇಲ್ಲಿ ಜನಗಳು ಎಲ್ಲ ಕೇಳಿದ್ರೆ ಬೆಳಗ್ಗೆ ಇನ್ನೂ ಉಡಾಪಿ ಉತ್ತರ ಹಾಕೋದು ಹಿಂಗೆ ಎಸ್ಟಿಮೇಟ್ ಇರೋದು ಹಿಂಗೆ ಅಂದ್ಬಿಟ್ಟು ಗುತ್ತಿಗೆದಾರ. ಇಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಯಾರು, ಇಲ್ಲಿ ಸೈಟ್ ಇಂಜಿನಿಯರು ಅವರ ನೇಮಕಾತಿ ಮಾಡಿದ್ದಾರೆ. ಆ ಸೈಟ್ ಇಂಜಿನಿಯರ್ ಪತ್ತನೇ ಇಲ್ಲ. ಆದ್ರೆ ಸುಮಾರು 1 ಗಂಟೆ ಆಯ್ತು ಬಂದು. 1 ಗಂಟೆಯಿಂದಲೂ ಆ ಇಂಜಿನಿಯರ್ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬರು ಕೂಡ ಇಲ್ಲಿ ಉಳಿವಿಲ್ಲ. ಕಳಪೆ ಕಾಮಗಾರಿಯಿಂದ ಒಂದೇ ದಿನಕ್ಕೆ ಡಾಂಬರ್ ರಸ್ತೆ ಕಿತ್ತು ಬಂದಿದೆ. ಸರ್ಕಾರದ ಹಣ ಲೂಟಿ ಮಾಡಲು ಅಧಿಕಾರಿಗಳು ಗುತ್ತಿಗೆದಾರ ಸೇರಿ ಕಳಪೆ ಕಾಮಗಾರಿಯಿಂದ ಜನರು ಆರೋಪ ಮಾಡುತ್ತಿದ್ದಾರೆ. ಜೊತೆಗೆ ಪ್ರತಿಭಟನೆ ಮಾಡಿದ್ದಾರೆ. ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಕ್ಕೋಗಿ ಶಿಸ್ತು ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಜೊತೆಗೆ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಪೋಲಾಗ್ತಾ ಇದೆ ಇಲ್ಲಿ ಅಂತ ಅಂದರೆ, ಈಗ 1 ಗಂಟೆ ಆಯಿತು ನಾವು ಸೈಟ್ ಇಂಜಿನಿಯರ್ ಇಲ್ಲ, ಗೌರ್ಮೆಂಟ್ ಇಂಜಿನಿಯರ್ ಕರ್ತೀವಿ ಅಂತ ಇದ್ದಾರೆ ಹೊರತು ಬರ್ತಾ ಇಲ್ಲ. ಇಲ್ಲಿ ನೋಡಿ, ಎಲ್ಲಿನೇ ಇಲ್ಲ, ಮಣ್ಣು ಮೇಲೆ ತಾರಾಗ್ತಾ ಇದ್ದಾರೆ. ಇದು ಈ ಕೈಯಲ್ಲಿ ಕಿತ್ತರೆ ಗೊತ್ತಾಯ್ತು ಎಷ್ಟು ದಿವಸ ಬಾಳಿಕೆ ಬರ್ಬೋದು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು. ನಾವು ಅಷ್ಟೊತ್ತಿಗೆ ಘೋಷಣೆ ಕೂಗಿ ಎಲ್ಲ ಕೆಲಸ ನಿಲ್ಲಿಸಿ 1.5 ಗಂಟೆ ಆಯಿತು. ಇದುವರೆಗೂ ಇಂಜಿನಿಯರ್ ಬರ್ತಾ ಇಲ್ಲ. ಇವರು ಉಡಾಫೆ ಉತ್ತರ ಹೇಳ್ತಾರೆ ಕೆಲಸ ಮುಗಿದಿದೆ, ಆ ಕಡೆದು ಈಗ ಮಾಡ್ತಾ ಇದೀವಿ ಅಂತ. ಆ ಕಡೆದನ್ನ ಹೋಗಿ ನೋಡಿದ್ರೆ ಎಲ್ಲ ಅಂಡುಲೇಷನ್ನು, ನೀರು ನಿಂತ್ಕೋತದೆ ಮಳೆ ಬಂದರೆ. ಈಗ ಹೇಳ್ತಾರೆ ಪುನಃ ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ತೀವಿ ಅಂತ ಬಂದು ಕಾಂಟ್ರಾಕ್ಟರ್ ಹೇಳಿದ್ರು, ಅವ್ರು ಪಕ್ಕನೇ ಇಲ್ಲ. ಈಗ ಇದು ಇಂಜಿನಿಯರು ಸಸ್ಪೆಂಡ್ ಆಗಬೇಕು ಹೇಳಬೇಕು ಅಂದರೆ ಇದು ನೋಡಿ, ಇಲ್ಲಿ ಕೈಯಲ್ಲಿ ಹಿಂಗಂದರೆ ಬರ್ತಾ ಇದೆ. ಅದು ನ್ಯಾಯ ಸಿಗೋ ತನಕ ನಾವು ಕೆಲಸ ಮಾಡ್ಕೊಬಿಡೋಣ. ಇಲ್ಲಿ ನೋಡೋಣ ಇನ್ನೇನಾಗುತ್ತೆ, ಕಾಯ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸೆಪ್ಟೆಂಬರ್ 22ರಿಂದ ಜಿಲ್ಲೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವನ್ನು ಹಮ್ಮಿಕೊಂಡಿರುವುದಾಗಿ ಜಿಲ್ಲಾಧಿಕಾರಿ ಕುಮಾರ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಿಲ್ಲಾ ಹಂತದ ಮಾಸ್ಟರ್ ಟ್ರೈನರ್ಸ್ಗಳ ತರಬೇತಿ ಕಾರ್ಯವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಮೀಕ್ಷೆಯನ್ನು ಯಾವುದೇ ಜಾತಿ, ಧರ್ಮ ಹಾಗೂ ಮತವನ್ನು ತಿಳಿದುಕೊಳ್ಳಲು ನಡೆಸುತ್ತಿಲ್ಲ. ಪ್ರತಿಯೊಬ್ಬ ನಾಗರಿಕರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಮಟ್ಟದ ದತ್ತಾಂಶವನ್ನು ಸಂಗ್ರಹಿಸಲು ಸಮೀಕ್ಷೆ ನಡೆಸಲಾಗುತ್ತಿದೆ ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ KR ನಂದಿನಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಇನ್ನಿತರ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮದ್ದೂರಿನ ಮುಸ್ಲಿಂ ಮುಖಂಡ ಅದಿಲ್ ಖಾನ್ ವಿರುದ್ಧ ಹಿಂದೂ ಮುಖಂಡರಿಂದ ದೂರು ದಾಖಲಾಗಿದೆ. ಪ್ರಗತಿಪರರ ಸಭೆಯಲ್ಲಿ ಹೋರಾಟಕ್ಕೆ ತನುಮನ ಧನ ಸಹಾಯ ಮಾಡುತ್ತೇನೆಂದ ಮುಸ್ಲಿಂ ಮುಖಂಡ ಅದಿಲ್ ಖಾನ್ ವಿರುದ್ಧ ದೂರು ದಾಖಲಾಗಿದೆ. ಇತ್ತ ಮದ್ದೂರು ಪ್ರವಾಸಿ ಮಂದಿರದಲ್ಲಿ ನಡೆದ ಪ್ರಗತಿಪರ ಸಭೆಯಲ್ಲಿ ಹೋರಾಟಕ್ಕೆ ಆರ್ಥಿಕ ನೆರವು ನೀಡುವುದಾಗಿ ಇತ್ತೀಚೆಗೆ ಹೇಳಿಕೆ ನೀಡಿದರು. ಈತನ ಹೇಳಿಕೆ ಕೋಮು ಗಲಭೆಗೆ ಎಡೆಮಾಡಿಕೊಡುವ ಪ್ರಚೋದನೆ ಕೆಲಸ ಅಂತ ಆರೋಪ ಮಾಡಲಾಗಿದೆ. ಈತ ಗಲಾಟೆಗೆ ಕಾರಣವಾದ ಜಾಮಿಯಾ ಮಸೀದ್ ಅಧ್ಯಕ್ಷನಾಗಿದ್ದಾನೆ. ಈತ ಗಲಾಟೆ ಬಳಿಕ ತಮ್ಮ ಸಮುದಾಯದಿಂದ ಗಲಭೆಗೆ ಕಾರಣವಂತ ಕ್ಷಮೆಯಾಚನೆ ಮಾಡಿದ್ದ. ಈಗ ಪ್ರಗತಿಪರರ ಜೊತೆ ಸೇರಿ ಉಲ್ಟಾ ಹೊಡೆದು ಪ್ರತಿಭಟನೆ ಮಾಡಿ ತಮ್ಮ ಸಮುದಾಯದಿಂದ ಆರ್ಥಿಕ ಸಹಾಯ ಮಾಡ್ತೀನಿ ಅಂತ ಹೇಳಿಕೆ ನೀಡಿದ್ದಾನೆ. ಈ ಹೇಳಿಕೆ ಖಂಡಿಸಿ ಹಿಂದೂಪರ ಸಂಘಟನೆ ಮುಖಂಡರಿಂದ ಮದ್ದೂರು ಪೊಲೀಸರಿಗೆ ದೂರು ದಾಖಲಾಗಿದೆ. ಮತೀಯ ಸಂಘರ್ಷಕ್ಕೆ ಕಾರಣವಾದ ಹೇಳಿಕೆ ಕೊಟ್ಟಿರುವ ಅದಿಲ್ ಖಾನ್ನನ್ನು ಬಂಧಿಸುವಂತೆ ಒತ್ತಾಯ ವ್ಯಕ್ತವಾಗಿದೆ. ನಾನು ಅರ್ಪಿಸ್ತೀನಿ. ಆ ಹಿಂದೂಗಳ ವಿರುದ್ಧ ಹೋರಾಟಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು. ನಾನು ಎಷ್ಟಾದರೂ ಬಂಡವಾಳ ತರ್ತೀನಿ, ನಿಮ್ಮ ಜೊತೆ ಆ ಬಂಡವಾಳದ ಜೊತೆಗೆ ನನ್ನ ತನು ಮನ ಧನ ಎಲ್ಲವನ್ನು ಅರ್ಪಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದರು. ಅವರು ಅದಕ್ಕೂ ಹಿಂದೊಂದು ದಿವಸ ಒಂದು ಶಾಂತಿ ಸಭೆ ನಡೆದಾಗ ಆ ಶಾಂತಿ ಸಭೆಯಿಂದ ಹೊರಗಡೆ ಬಂದು ಹಿಂದೂಗಳ ಕ್ಷಮೆಯಾಚನೆ ಮಾಡಿ ಇಲ್ಲೊಂದು ನಾಟಕ ಆಡಿ ಅಲ್ಲಿ ಹಿಂದೆ ಹಿಂದೂ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಹಣವನ್ನು ನಾನು ಬಂಡವಾಳವಾಗಿ ಹೂಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಅವ್ರನ್ನ ಅರೆಸ್ಟ್ ಮಾಡಿಸಲೇಬೇಕು, ಕಾನೂನಿನ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತೇಳಿ SP ಅವ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಹಿಂದೂ ಹಿತರಕ್ಷಣಾ ಸಮಿತಿಯ ಎಲ್ಲ ಹಿಂದೂ ಜನಾಂಗನೂ ಒಗ್ಗಟ್ಟಾಗಿ ಇವತ್ತು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅದು ಕಾನೂನಿನ ಕ್ರಮ ಜರುಗಿಸಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಆಗಿದೆ. ಇದೇನಾದರೂ ಆಗಿಲ್ಲ ಅಂದರೆ ಜಿಲ್ಲಾದ್ಯಂತ ಕಠಿಣವಾದ ಏನು ಹೋರಾಟ ಇವತ್ತು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹಿಂದೂ ಜನಾಂಗ ಹೊರಟಿತ್ತು, ಅದು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ
ಇದನ್ನು ನಡೆಸಬೇಕಾಗುತ್ತೆ. ಅದಕ್ಕೋಸ್ಕರ SP ಅವ್ರಿಗೆ ಗಮನಕ್ಕೂ ತಂದಿದ್ದೇವೆ. ಅವ್ರನ್ನ ಶೀಘ್ರದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ FIR ಹಾಕಿ ಅವರಿಗೆ ಒಂದು ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಪಾಂಡುಪುರ ತಾಲೂಕು ವನಗನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಎದುರು ಕಣಿವೆಕೊಪ್ಪಲು ಗ್ರಾಮದ ಜನರು ಕುಡಿಯುವ ನೀರಿನ ಸಂಪರ್ಕ ನೀಡದಿರುವುದರ ವಿರುದ್ಧ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಗ್ರಾಮದ ಮಂಜಚಾರಿ ತಮ್ಮ ಅಳಲನ್ನು ಹಂಚಿಕೊಂಡು KRSನಿಂದ ಎಲ್ಲೆಲ್ಲಿಗೋ ನೀರು ಕೊಡ್ತಾರೆ, ಕೇವಲ 10 ಕಿಲೋಮೀಟರ್ ದೂರದ ನಮ್ಮ ಗ್ರಾಮಕ್ಕೆ ಮಾತ್ರ ಕಳೆದ 3 ವರ್ಷಗಳಿಂದ 5 ಕುಟುಂಬಗಳಿಗೆ ನೀರಿನ ಸಂಪರ್ಕ ಕೊಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಪಂಚಾಯಿತಿ ಅಧಿಕಾರಿಗಳಿಗೂ ಅಧ್ಯಕ್ಷರಿಗೂ PDO CO ಜಿಲ್ಲಾಧಿಕಾರಿಗೂ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇದರ ಬಗ್ಗೆ ವಿಚಾರಿಸಿದಾಗ PDO ಕುಮಾರ್ ಅವರು ಅನುದಾನದ ಕೊರತೆ ಹಾಗೂ ವಿದ್ಯುತ್ ಸಂಪರ್ಕ ಸಮಸ್ಯೆಯಿಂದ ನೀರು ಕೊಡಲು ಸಾಧ್ಯವಾಗ್ತಿಲ್ಲ ಅಂತ ಹೇಳ್ಕೊಂಡ್ರು. 2 ನಮಗೆ ಕೊಡಕ್ಕೆ ಬರಕಿಲ್ಲಪ್ಪ ಅಂತ ಹೇಳ್ತಾರೆ. ಇಂಬರ ಕೊಟ್ಟವ್ರು ರೀಸನ್ ಹೇಳ್ತಾರೆ. ಮಾಡಿಸ್ತೀನಿ ಸುಮೀರಪ್ಪ, MLA ಅವ್ರಿಗೆ ಹೇಳಿದ್ದೀನಿ, PW ಅವ್ರಿಗೆ ಹೇಳಿದ್ದೀನಿ. ಇದೇ ರೀಸನ್ ಸರ್, ಇನ್ನೇನು ರೀಸನ್ ಇಲ್ಲ. ಬಂದಿಲ್ಲ ಸರ್, ಎಲ್ಲ ಬಂದು ಗಣತಿ ಹಾಕಿಲ್ಲ. ಗಣತಿ ಎಲ್ಲ ಇದೆ, ಎಲ್ಲ ಕುಡಿಯೋ ನೀರು ಭರವಸೆ ಕೊಡ್ತಾರೆ. ಈ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಬಿಜೆಪಿ ಘಟಕದ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಗಳಾ ನವೀನ್ ಹಾಗೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತಕ್ಷಣ ಸಮಸ್ಯೆ ಪರಿಹರಿಸಬೇಕು ಅಂತ ಒತ್ತಾಯಿಸಿದರು. ನೀವು ತಕ್ಷಣ ಈಗ ಅವರ ಒಂದು ಇದಕ್ಕೆ ಸಹ ನೀರು ಕೊಡಬೇಕು ಸರ್. ನೀವು ಯಾವ ರೀತಿ ಯಾವ ರೂಪ ತಾಲರ ಕೊಡಿ, ನೀವು 90 ಮುಖಾಂತರ ಕೊಡಿ, ನೀವು ವಾಟರ್ ಮ್ಯಾನರ ಬಿಟ್ಟು ಅವ್ರಿಗೆ ತಲುಪಿಸ್ಕೊಡಿ ಅಷ್ಟೇ. ನಾವು ನಿಮ್ ಜೊತೆ ಬರ್ತೀವಿ, ನಮ್ಮ ಬಾಡಿಯವರು ಕೂಡ ಬರ್ತಾರೆ. RWF ಹತ್ರ ಮಾತಾಡಿ ಅವ್ರು ಯಾವತ್ತು ಡೇಟ್ ಬರ್ತಾರೆ, ಅವ್ರು ಯಾವತ್ತು ಕರೆಂಟ್ ಕೊಟ್ಟು ನನಗೆ ಲೈನ್ ಹಾಕೊಡ್ತಾರೋ ಅವ್ರ ಮಾನೆಗೆ ಕಳ್ಸ್ಕೊತೀರಿ. ನಮ್ಮ ಗ್ರಾಮ ಪರಿಮಿತಿಯಿಂದ ಹೊರಗಡೆ ಅವರ ಸರ್ವೆ ನಂಬರ್ ಜಾಗದಲ್ಲಿ ಇರೋದು, ಅದರಿಂದ ಯಾವುದೇ ಖಾತೆ ಕುಡಿಯೋ ನೀರು, ರಸ್ತೆ, ಚರಂಡಿ, ವಿದ್ಯುತ್. ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತರಾಟೆಗೆ ತೆಗೆದುಕೊಂಡ ಶಿವಲಿಂಗೇಗೌಡರು ತಾತ್ಕಾಲಿಕವಾಗಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಪಟ್ಟು ಹಿಡಿದರು. ಆದರೆ ಅಧಿಕಾರಿಗಳು ಪರಸ್ಪರ ಹೊಣೆ ತಪ್ಪಿಸಿಕೊಂಡು ಒಬ್ಬರು ಮತ್ತೊಬ್ಬ ಇಲಾಖೆಯ ಮೇಲೆ ಬೆರಳು ತೋರಿಸುತ್ತಿರುವುದು ಗ್ರಾಮಸ್ಥರ ಕಣ್ಣಿಗೆ ಬಿದ್ದಿದೆ. ಪಂಚಾಯತಿ ಇಲ್ಲ, ಅಷ್ಟು ಅನುದಾನ ಇಲ್ಲ ಅಂತ ಗ್ರಾಮಸ್ಥರು ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ನಾವು ಹಿಂಜರಿಯುವುದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಧನಂಜಯ, ಶಿವಲಿಂಗೇಗೌಡ, ಆನಂದ್, ಅಶೋಕ್, ಈಶ್ವರಾಚಾರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ಕವಿತಾ ಸ್ಮಾರಕ ಉಪನ್ಯಾಸ ಮತ್ತು ಕವಿತಾ ಸ್ಮಾರಕ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ ಕರ್ನಾಟಕ ಸಂಘದ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು. ಸಂಘಟನೆ ಅಧ್ಯಕ್ಷರಾದ ನಾಗರಬೆಕ್ಕ ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭದಲ್ಲಿ ಸಾಹಿತಿಗಳು ಹಾಗೂ ಜನಪರ ಹೋರಾಟಗಾರರಾದ ಕೆ. ಯದುಶೇರ ಸಂಪತ್ರವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭವಾನಿ ಲೋಕೇಶ್, ಡಾಕ್ಟರ್ ರಾಘವ್, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ, ಜಿಲ್ಲಾ ಪಂಚಾಯಿತಿ CO KR ನಂದಿನಿ, ಡಾಕ್ಟರ್ ಕೆಂಪಮ್ಮ ಸೇರಿದಂತೆ ಇನ್ನಿತರರಿದ್ದರು. ಇದೇ ಸಂದರ್ಭದಲ್ಲಿ ಮಹಿಳಾ ಬದುಕಿನ ವಿಭಿನ್ನ ನೆಲೆಗಳು ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ರಾಷ್ಟ್ರ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಕೊಡುಗೆ ಅಪಾರ ಅಂತ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ KT ಹನುಮಂತು ಅಭಿಪ್ರಾಯಪಟ್ಟರು. ಮಂಡ್ಯದ DC ಕಚೇರಿಯ ಕಾವೇರಿ ಉದ್ಯಾನವನದಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಕೃಷಿಕ ಅಲಯನ್ಸ್ ಸಂಸ್ಥೆ ಮತ್ತು ಮಾಂಡವಿ ನಗರ ಅಲಯನ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಅಭಿಯಂತರರ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ದೇಶಕ್ಕೆ ಮತ್ತು ವಿಶ್ವಕ್ಕೆ ಅಪಾರ ಕೊಡುಗೆ ನೀಡಿದವರಲ್ಲಿ ಪ್ರಮುಖರಾದ ಕರ್ನಾಟಕದ ಮೋಕ್ಷಗುಂಡ ವಿಶ್ವೇಶ್ವರಯ್ಯ ಅವರ ಜನ್ಮದಿನವನ್ನೇ ರಾಷ್ಟ್ರೀಯ ಅಭಿಯಂತರರ ದಿನ ಅಂತ ಘೋಷಣೆ ಮಾಡಿತ್ತು ಅಂತ ಹೇಳಿದರು. ಹೈದರಾಬಾದ್ನ ಅವಳಿ ನಗರಗಳಿಗೆ ಕುಡಿಯುವ ನೀರಿನ ಮೂಲವಾಗಿರುವ ಅವಳಿ ಜಲಾಶಯಗಳ ನಿರ್ಮಾಣ, ವಿನ್ಯಾಸ ಕ್ರಿಯೆ ಇವೆಲ್ಲವೂ ಭಾರತ ಹೆಮ್ಮೆ ಪಡಬಹುದಾದ ಮೊದಲ ತಲೆಮಾರಿನ ಎಂಜಿನ ತಜ್ಞರಾಗಿದ್ದರು ಅಂತ ಅವರು ಬಣ್ಣಿಸಿದರು. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟುಹಬ್ಬ ಕೂಡ, ಅವರ ಹುಟ್ಟಿದಬ್ಬದ ಶುಭಾಶಯಗಳು ಕೂಡ ತಮಗೆಲ್ಲರಿಗೂ ಕೂಡ ತಿಳಿಸ್ತಾ, ಇವತ್ತು ಬಹಳ ಮಹತ್ವದ ದಿನ. ಏಕೆಂತಂದ್ರೆ ಈ ರಾಷ್ಟ್ರ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಪಾತ್ರ ಬಹಳ ಅಪಾರವಾದ. ಹಾಗಾಗಿ ಈ ಎಲ್ಲರಿಗೂ ಕೂಡ ಒಂದು ದಿವಸ ಇದೆ, ನಮ್ಮ ಇಂಜಿನಿಯರ್ಸ್ಗಳಿಗೆ ಯಾಕೆ ಮಾಡಬೇಕು ಅನ್ನುವಂಥ ಒಂದು ಇದನ್ನ ಮನಗಂಡಂತ ನಮ್ಮ ಕೇಂದ್ರ ಸರ್ಕಾರ 1968ರಿಂದ ಈ ಒಂದು ಇಂಜಿನಿಯರ್ಸ್ ದಿನವನ್ನ ರಾಷ್ಟ್ರೀಯ ಇಂಜಿನಿಯರ್ಸ್ ಡೇ ಆಚರಣೆ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಯಾವಾಗ ಮಾಡಬೇಕು ಅಂದಾಗ ನಮ್ಮ ವಿಶ್ವದ ಶ್ರೇಷ್ಠ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟಿದ ಹಬ್ಬ ಸೆಪ್ಟೆಂಬರ್ 15ನೇ ತಾರೀಕು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಇವತ್ತು
ದೇಶದಾದ್ಯಂತ ಎಲ್ಲರೂ ಕೂಡ ಈ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ದಿನದ ಅಂಗವಾಗಿ ವಿಶ್ವೇಶ್ವರಯ್ಯರ ಇಂಜಿನಿಯರ್ಸ್ ಡೇಯನ್ನು ಆಚರಣೆ ಮಾಡ್ತಾ ಇರ್ತಾರೆ. ಮತ್ತು ಇದಲ್ಲದೆ ಶ್ರೀಲಂಕಾ, ಟ್ಯಾಂಜಾನಿಯಾ ಅಲ್ಲೂ ಕೂಡ ಈ ವಿಶ್ವೇಶ್ವರ ಹುಟ್ಟದ ದಿನನೇ ಅವರು ಕೂಡ ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ವಿಶ್ವೇಶ್ವರಯ್ಯನವರ ಒಂದು ಏನು ಕೊಡುಗೆಗಳಿದ್ದಾವೆ, ನಮ್ಮ ಇಡೀ ದೇಶಕ್ಕೆ ಅವ್ರ ಕೊಡುಗೆಗಳು ಸಾಕಷ್ಟಿದ್ದಾವೆ. ಇದಲ್ಲದೆ ಇಟಲಿಯ ಈಡನ್ ನಗರ ಇರ್ಬೋದು, ಮತ್ತು ಇನ್ನೂ ಬಹಳಷ್ಟು ನಗರಗಳಿಗೆ ಒಂದು ಕುಡಿಯುವ ನೀರಿನ ಯೋಜನೆಯ ವಿನ್ಯಾಸವನ್ನು ರೂಪುಗೊಳಿಸ್ಕೊಟ್ಟಂಥವ್ರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಅದು ನಮ್ಮ ರಾಜ್ಯಕ್ಕಂತೂ ಅವ್ರ ಕೊಡುಗೆ. ಮೊದಲನೇದಾಗಿ ಅವರ ಬಾಲ್ಯವನ್ನು ತಗೊಂಡ್ರೆ ನಾವು, ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯವರು, ಅಲ್ಲಿ ಹುಟ್ಟಿದ್ದವರು. ಆ್ಯಕ್ಚುಲಿ ಮೋಕ್ಷಗುಂಡಮ್ಮ ಅಂತೇಳಿ ಅವರ ಪೂರ್ವಜರು ಅಲ್ಲಿ ವಾಸ ಇರ್ತಕ್ಕಂಥದ್ದು. ಅವ್ರು ಅಲ್ಲಿಂದ ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ. ಹಾಗಾಗಿ ಅವ್ರಿಗೆ ಹೆಸರಿನ ಮುಂದೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅನ್ನತಕ್ಕಂಥ ಒಂದು ಹೆಸರು ಬರುತ್ತೆ. ಅವರು ಬಾಲ್ಯದಿಂದಲೇ ಕೂಡ ಬಹಳ ಬಡತನದಲ್ಲಿ ಬೆಳೆದಂಥವರು. 15ನೇ ವರ್ಷಕ್ಕೆ ತಂದೆಯನ್ನು ಕಳ್ಕೊಂಡು ಆನಂತರ ಅವರು ಬೆಂಗಳೂರಿಗೆ ಬಂದು ಸುಮಾರು ಅವರ ನಂಟರುಗಳ ಮನೆಯಲ್ಲಿ ಊಟ ಮಾಡಿಕೊಂಡು ಅವರು ವಿದ್ಯಾಭ್ಯಾಸವನ್ನು ಮಾಡಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಪದವಿಯನ್ನು ಮುಗಿಸಿ ಪುಣೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೊದಲನೇ ರ್ಯಾಂಕ್ನೊಂದಿಗೆ ಇಂಜಿನಿಯರಿಂಗನ್ನು ಪಡ್ಕೊತಾರೆ. ಅವರು ಇಂಜಿನಿಯರಿಂಗ್ ಪದವಿ ಪಡ್ಕೊಂಡ್ಮೇಲೆ ಅಲ್ಲೇ ಮಹಾರಾಷ್ಟ್ರ ಸರ್ಕಾರದಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾರೆ. ಮಹಾರಾಷ್ಟ್ರ ಸರ್ಕಾರದಲ್ಲಿ ಅಲ್ಲಿ ಸೇವೆ ಸಲ್ಲಿಸುವಾಗ ಅವರು ಬಹಳಷ್ಟು ಈ ಮಹಾರಾಷ್ಟ್ರದಲ್ಲಿ ಅಲ್ಲದೆ ಬಹಳಷ್ಟು ನಮ್ಮ ದೇಶದ ಬಹಳಷ್ಟು ನಗರಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ರೂಪುಗೊಳಿಸ್ಕೊಟ್ಟಂಥವರು. ಮತ್ತು ಏನು UGD ಅಂತ ಹೇಳ್ತೀವಿ ನಾವು, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮನ್ನು ಮೊದಲು ಅಭಿವೃದ್ಧಿಪಡಿಸಿದವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ನಮ್ಮ ದೇಶದ ಬಹಳಷ್ಟು ನಗರಗಳಿಗೆ ಕುಡಿಯುವ ನೀರಿನ ಯೋಜನೆ ಇರ್ಬೋದು ಮತ್ತು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ಇವೆರಡನ್ನೂ ಕೂಡ ಮಾಡಿಕೊಟ್ಟಂಥವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ತದನಂತರ 1909ರಲ್ಲಿ ಅವ್ರನ್ನ ನಮ್ಮ ಮೈಸೂರಿನ ಮಹಾರಾಜರು ಅವರ ಸೇವೆಯನ್ನು ಮನಗೊಂಡು ನಮ್ಮ ಕರ್ನಾಟಕಕ್ಕೆ ಮೈಸೂರಿಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಅವರು 2 ವರ್ಷ ಮುಖ್ಯ ಇಂಜಿನಿಯರ್ ಆಗಿ KRS ಡ್ಯಾಮ್ನ ಇನ್ಚಾರ್ಜ್ ತಗೊಂಡು ಮತ್ತೆ 6 ವರ್ಷಗಳ ಕಾಲ ಮೈಸೂರಿನ ದಿವಾನರಾಗಿ ಇಡೀ ನಮ್ಮ ಮೈಸೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೊತೆಗೆ ಹೆಗಲು ಕೊಟ್ಟು ದುಡಿದಂಥವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಇದೇ ಸಂದರ್ಭದಲ್ಲಿ ಇಂಜಿನಿಯರ್ಗಳಾದ ಚಂದ್ರಶೇಖರ್, ಕುಮಾರ್, ಶಿವರಾಜ್ ಮತ್ತು ಸುರೇಶ್ ಅವರನ್ನ ಅಭಿನಂದಿಸಲಾಯಿತು. ಸಮಾರಂಭದಲ್ಲಿ ಮಾಜಿ ಶಾಸಕ DB ಶಿವಕುಮಾರ್, ಪ್ರೊಫೆಸರ್ BS ಶಿವಕುಮಾರ್, ಶಶಿಧರ್ ಈಚಗೆರೆ, ಜಗದೀಶ್, ಪ್ರೊಫೆಸರ್ ಡೇವಿಡ್, ಕೃಷ್ಣಪ್ಪ, ಲೋಕೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಧರ್ಮಸ್ಥಳ ಪ್ರಕರಣವನ್ನು NIA ತನಿಖೆಗೆ ಆಗ್ರಹಿಸುವಂತೆ ಒತ್ತಾಯಿಸಿ BJP ವಕ್ತಾರ CT ಮಂಜುನಾಥ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿದೆ. ಧರ್ಮಸ್ಥಳ ಷಡ್ಯಂತ್ರದ ಪ್ರಕರಣವನ್ನು SIT ತನಿಖೆಗೆ ಸ್ವಾಗತ ಮಾಡಿದ್ದು, ಬುರುಡೆ ಮ್ಯಾನ್ ಬಿಟ್ಟ ಬುರುಡೆಗೆ ಸಾಕಷ್ಟು ಕಡೆ ಗುಂಡಿ ಅಗೆದರು. ಇದೀಗ ಒಬ್ಬ ಸಚಿವ ಬಂಗ್ಲೆಗುಡ್ಡದಲ್ಲಿ ಬುರುಡೆ ಸಿಕ್ಕಿದೆ ಅಂತಾರೆ. ಬುರುಡೆ ತಂದ ವ್ಯಕ್ತಿಯನ್ನು ಸಮಗ್ರ ತನಿಖೆ ಮಾಡದೆ ರಾಜ್ಯ ಸರ್ಕಾರ ತಾಳಕ್ಕೆ ತಕ್ಕಂತೆ ಕುಂದಿದೆ ಅಂತ ಆಪಾದಿಸಿದರು. ಪ್ರಿಯಾಂಕಾ ಖರ್ಗೆ ಅವರು 100 ಬುರುಡೆ ಅಂತಾರೆ, ಅವರು ತನಿಖೆ ಮಾಡ್ತಾರಾ? SIT ಅಂದರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಹಾಗೂ ಸಮೀರ್ ಟೀಮ್ ಆಗಿದೆ. ಹಿಂದೂಗಳ ದೇವಾಲಯಕ್ಕೆ ಷಡ್ಯಂತ್ರದ ಮೂಲಕ ಅಪಪ್ರಚಾರ ಮಾಡಲಾಗುತ್ತಿದೆ. ವಿದೇಶ ಹೊರಗಡೆಯಿಂದ 30 ಕೋಟಿ ಕೊಂಡು ಬಂದಿದೆ. SIT ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಅವರು ಹೇಳಿದರು. ಷಡ್ಯಂತ್ರದ ವಿರುದ್ಧ ಸಮಗ್ರ ತನಿಖೆ ಮಾಡಿ ಸೌಜನ್ಯನಿಗೆ ನ್ಯಾಯ ಕೊಡಿಸಬೇಕು. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಆಗ್ತಿದೆ. ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗ್ತಿದೆ. ಪ್ರಕರಣವನ್ನು ನ್ಯಾಯಯುತವಾಗಿ ತನಿಖೆ ನಡೆಸುವ NIA ತನಿಖೆ ಸಂಸ್ಥೆಗೆ ನೀಡಿ DC ಮೂಲಕ NIAಗೆ ಮನವಿ ಸಲ್ಲಿಸಿದರು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಕಾವಂತರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಯೂಟ್ಯೂಬರ್ಗಳು ಇವತ್ತು ನಿರಂತರವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನ ಹೇಳ್ಬಿಡ್ತಾ ಇದ್ದಾರೆ. ಇವತ್ತು ಇದ್ರ ಬಗ್ಗೆ SITನ ಸರ್ಕಾರ ರಚನೆ ಮಾಡಿದೆ. ಆದರೆ SIT ನಡೆ ಏನಿದೆ ಅದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು ಬಂಗ್ಲೆಗುಡ್ಡದಲ್ಲಿ ಯಾವುದೊಬ್ಬ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಮುಸುಕುದಾರಿ ಹೇಳ್ದ ಅಂಥೇಳಿ ಒಂದು ಬುರುಡಿನ ಎಲ್ಲಿಂದನೋ ತಂದಂಥ ಸ್ಕೆಲಿಟನನ್ನು ತೆಗೆದಾಗ ಏಕ್ದಮ್ಮು ಅವನ ಮಾತನ್ನು ಕೇಳಿ 10 ಕಡೆ ಗುಂಡಿ ಆಗೋದ್ರೂ ಕೂಡ ಏನೂ ಸಿಕ್ಕಲಿಲ್ಲ. ಅಲ್ಲಿ ಸಿಕ್ಕಿದ್ದೆಲ್ಲ ಬರೀ ಚಿಪ್ಪು ಮತ್ತು ಚೊಂಬು ಮಾತ್ರ. ಇಂಥ ಟೈಮ್ನಲ್ಲಿ ಆ ವ್ಯಕ್ತಿನ ಕೂಲಂಕುಷವಾಗಿ ತನಿಖೆ ಮಾಡಿದರೆ ಈ ಸರ್ಕಾರಕ್ಕೆ SITಗೆ ಏನು ಖರ್ಚಾಯ್ತಿತ್ತು ಉತ್ಖನನ ಮಾಡೋಕ್ಕೆ ಅವೆಲ್ಲವೂ ಕೂಡ ಉಳ್ಕೊತಿತ್ತು. ಬೋರ್ಡೆ ಎಲ್ಲಿಂದಪ್ಪ ಬಂದಿತ್ತು? ಬೋರ್ಡೆ ಯಾರಿಗೆ ಸಮ ತೆಗೆದೆ ನೀನು? ಯಾರು ಹೇಳಿದವರು ನಿನಗೆ? ಈ ಬೋರ್ಡೆ ಗಂಡ ಹೆಣ್ದ? ಈ ಬೋರ್ಡೆ ಹೂತಾಕಿದ ಜಾಗ ಎಲ್ಲಿ? ಈ ಬೋರ್ಡೆ ಎತ್ತಬೇಕು ಅಂತಂದ್ರೆ ನೀವು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡಿದೆಯಾ ಇಲ್ಲ ಪೊಲೀಸ್ನವ್ರ ಮಾಹಿತಿಯ ಕೊಟ್ಟಿದೆಯಾ ಅಂದರೆ ಮುಗಿದೋಗಿರೋದು. ಆದರೆ ಇವೆಲ್ಲವನ್ನೂ ಕೂಡ ಬದಿಗಿಟ್ಟು ಆ ಮಾಸ್ಕ್ ಮ್ಯಾನು ಮತ್ತು ಪ್ರಗತಿಪರರು ಎಡಪಂಥೀಯರು ಹೇಳಿದ ರೀತಿ ಸರ್ಕಾರ
ಕೇಳ್ಕೊಂಡು ಈ ವ್ಯವಸ್ಥಿತ ಪಿತೂರಿಯನ್ನು ಮಾಡಲಿಕ್ಕೆ ಇವತ್ತು ಸರ್ಕಾರವೇ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿರೋದು ತಪ್ಪಾಗಲಾರ್ದು. ನೆನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಇವತ್ತು ನೂರಾರು ಸ್ಕೆಲಿಟನ್ಗಳು ಧರ್ಮಸ್ಥಳದ ಮಂಗಳೇಗುಡ್ಡದಲ್ಲಿ ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ. ಯಾಕೆಂದರೆ ಅವರೇ ತನಿಖಾಧಿಕಾರಿಗಳ ಪ್ರಿಯಾಂಕಾ ಖರ್ಗೆ ಅವರು. ಇವತ್ತು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಂಥ ಮಂತ್ರಿಗಳು ಈ ರೀತಿ ಹೇಳ್ತಾರೆ ಅಂತಂದರೆ ಸರ್ಕಾರದ ನಡೆ ಬಗ್ಗೆ ನಮಗೆ ಅನುಮಾನ ಮಾಡ್ತಾ ಇದೆ. ಸರ್ಕಾರ ಬ್ಯಾಲೆನ್ಸ್ ಮಾಡ್ತಾ ಇದೆ, ಭಕ್ತರಿಗೂ ಅನ್ಯಾಯ ಆಗಬಾರ್ದು, ಎಡಪಂಥೀಯರಿಗೂ ಅನ್ಯಾಯ ಆಗಬಾರ್ದು ಅಂತೇಳಿ ಬರೀ ಕಪ್ಪು ಮಸಿ ಮಾತ್ರ ಬೆಳೆಯುವಂಥ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಇವತ್ತು ರಾಷ್ಟ್ರೀಯ ತನಿಖಾ ದಳಕ್ಕೆ, ಯಾಕೆಂತಂದರೆ ಇದು ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ವ್ಯವಸ್ಥಿತ ಪಿತೂರಿ, ಹಿಂದೂ ಧರ್ಮದ ಅವಹೇಳನ ಮಾಡಿಕ್ಕೆ ಒಂದು ಜಾಗತಿಕ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಪಿತೂರಿ. ಇದೇ ವೇಳೆ ಹೊಸಳ್ಳಿ ಶಿವು, ಶಿವಕುಮಾರ್ ಆರಾಧ್ಯ, ಪ್ರಸನ್ನ, ಚಂದ್ರು, ವಕೀಲರಾದ ಸುನೀಲ್, ದಿಲೀಪ್, ನಂದಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,